ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ನೂರ್ ಜಹಾನ್. ಪ್ರತಿಪಕ್ಷ ಬಿಜೆಪಿಯ ತೀವ್ರ ವಿರೋಧದ ನಡುವೆಯೂ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಉಭಯ ಸದನಗಳಿಂದ ಅಂಗೀಕಾರ ಪಡೆದು ಸರ್ಕಾರ ಕಳುಹಿಸಿದ್ದ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ವಿಧೇಯಕಕ್ಕೆ ಸಹಿ ಹಾಕದೆ ಹಿಂತಿರುಗಿಸುವಂತೆ ಬಿಜೆಪಿ ರಾಜ್ಯಪಾಲರಿಗೆ ಮನವಿ ಮಾಡಿತು. ಈ ವಿಚಾರವಾಗಿ ಇಂದು ಬಿಜೆಪಿ ನಿಯೋಗವು ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಲಾಯಿತು. ಬಳಿಕ ಯಾವುದೇ ಕಾರಣಕ್ಕೂ ಜನತೆಯ ವಾಕ್ ಸ್ವತಂತ್ರ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ವಿಧೇಯಕಕ್ಕೆ ಸಹಿ ಹಾಕದೆ ತಡೆಯಬೇಕು ಎಂದು ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿತು. ಬಳಿಕ ಮಾತನಾಡಿದ ಆರ್ ಅಶೋಕ್, ರಾಜ್ಯದಲ್ಲಿ ಆಡಳಿತ ಕುಸಿದು ಹೋಗಿದೆ, ಗುಂಡಾ ರಾಜ ಆಗಿ ಹೋಗಿದೆ, ಒಂದು ರೀತಿ ಜಂಗಲ್ ರಾಜ ಆಗಿದೆ. ಕರ್ನಾಟಕವನ್ನ ಗುಂಡಾ ರಾಜ್ಯದಿಂದ ಕಾಪಾಡಿ, ಜನರ ವಾಕ್ ಸ್ವತಂತ್ರವನ್ನ ಕಿತ್ತುಕೊಂಡಿದ್ದಾರೆ. ಕಾಂಗ್ರೆಸ್ನ ಈ ಕುತಂತ್ರ ಬಿಲ್ಗೆ ಸಹಿ ಹಾಕಬೇಡಿ ಎಂದು ವಿನಂತಿ ಮಾಡಿದ್ರು. ರೀತಿ ಜಂಗಲ್ ರಾಜ್ಯ ಆಗೋಟಿದೆ ಕರ್ನಾಟಕ. ನೀವು ಕರ್ನಾಟಕದ ಮೊದಲ ಪ್ರಜೆಯಾಗಿ ಎಲ್ಲ ಆದೇಶಗಳು ನಿಮ್ಮ ಹೆಸರಲ್ಲೇ ಹೋಗ್ತಾ ಇದೆ. ಆ ದೃಷ್ಟಿಯಿಂದ ಕರ್ನಾಟಕವನ್ನು ಈ ಗೂಂಡಾ ರಾಜ್ಯದಿಂದ ಕಾಪಾಡಿ ಅಂತೇಳಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀರಿ. ಮೊದಲನೇದು ಹೇಟ್ ಸ್ಪೀಚ್. ವಿಧಾನಸಭಾ ಅಧಿವೇಶನ ನಡೆಯುವಂಥದ್ದು ಬಿಲ್ಗಳಿಗೆ, ಪ್ರಮುಖವಾಗಿ ವಿಧಾನಸಭೆ ಪಾರ್ಲಿಮೆಂಟ್ ಇರೋದು ಬಿಲ್ ಮಾಡೋಕ್ಕೋಸ್ಕರ ಮೊದಲ ಆದ್ಯತೆ. ಆದರೆ ನಮ್ಮ ಗೌರವಾನ್ವಿತ ಸ್ಪೀಕರು ಮತ್ತು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಯಾವುದೋ ಸಣ್ಣ ನೆಪ ಒಡ್ಡಿ ಆ ಬಿಲ್ನ ಚರ್ಚೆಗೆ ಅವಕಾಶ ಮಾಡಿಕೊಡ್ದೆ. ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಜನಗಳು ಯಾವುದೇ ವಿಚಾರ ಮಾತಾಡಿದ್ರೂ ಅವ್ರ ಮೇಲೆ ಕೇಸ್ ಹಾಕ್ಬೋದು. ಅಷ್ಟು ಕಾನೂನುಗಳನ್ನು ತಂದಿದ್ದೀರ. ಕೈ ಸನ್ನೆ ಮಾಡಿದ್ರೆ ಕೇಸ್ ಹಾಕ್ಬೋದು, ಕಣ್ಣು ಮಿಟಿಕಿಸಿದ್ರೆ ಕೇಸ್ ಹಾಕ್ಬೋದು, ಮಾತಾಡಿದ್ರೆ ಕೇಸ್ ಹಾಕ್ಬೋದು. ಆ ರೀತಿಯಾದಂಥ ಎಮರ್ಜೆನ್ಸಿ 1975ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ತಂದಾಗ ಇಂದಿರಾ ಗಾಂಧಿಯವರು ಯಾವ ಕುತಂತ್ರವನ್ನು ಮಾಡಿದರು, ಅದೇ ಕುತಂತ್ರವನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಕೋಗಿಲು ಬಡಾವಣೆ ಅಕ್ರಮ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿಯು ಇಂದು ವರದಿ ಸಲ್ಲಿಸಿದೆ. ಬಿಜೆಪಿಯ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ವರದಿ ಸಲ್ಲಿಸಿತು. 108 ಪುಟಗಳ ವರದಿಯಲ್ಲಿ 5 ಶಿಫಾರಸುಗಳಿದ್ದು ಪ್ರಕರಣದ ತನಿಖೆಯನ್ನ ಎನ್ಐಎಗೆ ನೀಡಬೇಕೆಂದು ಆಗ್ರಹಿಸಿದೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸ್ಥಳಾಂತರಿಸಿ ಸ್ಥಳೀಯ ಮುಸ್ಲಿಮರನ್ನ ಅಲ್ಲಿಗೆ ಕರೆತರಲಾಗಿದೆ ಎಂದು ಆರೋಪಿಸಿದರು. ವರದಿ ಸಲ್ಲಿಸಿದ ಬಳಿಕ ಮಾತನಾಡಿದ ಎಸ್ಆರ್ ವಿಶ್ವನಾಥ್ ಅವರು, ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಬಾಂಗ್ಲಾ ರೋಹಿಂಗ್ಯಾಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಸ್ಥಳೀಯ ಮುಸ್ಲಿಮರನ್ನ ಅಲ್ಲಿಗೆ ಕರೆತರಲಾಗಿದೆ. ಸ್ಥಳೀಯ ಮುಸ್ಲಿಮರಾದರೆ ನಮ್ಮದು ವಿರೋಧ ಇಲ್ಲ, ಆದರೆ ಬಾಂಗ್ಲಾದವರಿಗೆ ನಿವೇಶನ ಕೊಟ್ಟರೆ ನಾವು ಸುಮ್ಮನಿರೋದಿಲ್ಲ. ಕೋಗಿಲು ಬಡಾವಣೆಯಲ್ಲಿ ಈಗಲೂ ಕೂಡ 60 ರಿಂದ 70 ಅಕ್ರಮ ನಿವಾಸಿಗಳ ಮನೆಗಳು ಹಾಗೆಯೇ ಇವೆ, ಇನ್ನೂ ತೆರವು ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಈಗಲೂ ಕೂಡ ಅಕ್ರಮ ಕಟ್ಟಿರ್ತಕ್ಕಂಥವ್ರು, ಇದೇ ಜಾಗ ಸೇರಿದಂಥವ್ರು ಇನ್ನೂ ಕೂಡ ಸುಮಾರು ಇನ್ನೂ 60-70 ಮನೆಗಳು ಇನ್ನೂ ಹೊಡೆದಿಲ್ಲ. ಪಕ್ಕದಲ್ಲೇ ಅಟ್ಯಾಚ್ಡ್ ಇದೇ ಸೇಮ್ ಸರ್ವೆ ನಂಬರ್ಗೆ ಅಟ್ಯಾಚ್ಡ್ ಇರ್ತಕ್ಕಂಥದ್ದು. ಸೊ ಅಲ್ಲಿ ಈಗಿನ GBA ಅಧಿಕಾರಿಗಳು, ಘನತ್ಯಾಜ್ಯ ವಿಲೇವಾರಿ ಏನು ಇಲಾಖೆ ಅಧಿಕಾರಿಗಳು, ಅದು ನಮ್ಮ ಜಾಗ ಅಂಥೇಳಿ ಆ ಜಾಗವನ್ನು ತೆರವು ಮಾಡಿದ್ರು. ಅದು ಸರಿ ಐತೆ, ಅದು ಯಾಕಂದರೆ ಅದು ಸರ್ಕಾರಿ ಜಾಗ. ತೆರವು ಮಾಡಿದ್ದಾದಮೇಲೆ ತಕ್ಷಣ 2 ದಿನದಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಪಿಣರಾಯಿರವರು ಅವ್ರಿಗೆ ಯಾರು ಸುದ್ದಿಯನ್ನು ಕೊಟ್ಟರೋ ಮತ್ತು ಅವ್ರು ಯಾವುದೇ ರಾಜಕೀಯ ದುರುದ್ದೇಶ ಇತ್ತೋ ಮತ್ತು ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಒಡೆಯೋ ದೃಷ್ಟಿಯಿಂದ ಟ್ವೀಟ್ ಮಾಡಿದ್ರು. ಈ ಥರ ನಮ್ಮ ಕೇರಳದ ಮಂಗಳಮುಖಿಯರ ಜೀವನಾಧಾರಿತ ಕುರಿತು ಕಥೆಯನ್ನು ಹೊಂದಿರುವ ಶಿವಲೀಲಾ ಚಿತ್ರಕ್ಕೆ ಚಿತ್ರಮಂದಿರಗಳನ್ನು ನೀಡದೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಚಿತ್ರತಂಡದ ಕಲಾವಿದರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬಳಿಕ ಮಾತನಾಡಿದ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು, ರಾಜ್ಯದಲ್ಲಿ ಮಂಗಳಮುಖಿಯರ ಜೀವನ ನರಕವಾಗಿದೆ. ಮನೆಯಲ್ಲೂ ಅವರನ್ನು ಸೇರಿಸುವುದಿಲ್ಲ. ಹಾಗಾಗಿ ಅವರು ಎಲ್ಲಿ ಬದುಕಬೇಕು, ಅವರ ಜೀವನ ಕುರಿತು ಚಿತ್ರ ವೀಕ್ಷಿಸಲು ಚಿತ್ರಮಂದಿರ ಕೊಡುತ್ತಿಲ್ಲ. ಈ ಸಂಬಂಧ ಸರ್ಕಾರವೇ ಸುತ್ತೋಲೆ ಹೊರಡಿಸಿ ಮಕ್ಕಳು, ಪೋಷಕರು, ಸರ್ಕಾರಿ ನೌಕರರು ವೀಕ್ಷಿಸಲು ಅವಕಾಶ ಕೊಡಬೇಕೆಂದು ಆಕ್ರೋಶ ಹೊರಹಾಕಿದರು. ರಾಜ್ಯದಲ್ಲಿ, ದೇಶದಲ್ಲಿ ನರಕ ಸದೃಶವಾಗಿದೆ ಮಂಗಳಮುಖಿಯರ ಜೀವನ. ಅವರ ಮನೆಯಲ್ಲೂ ಕೂಡ
ಸಮಾಜನೂ ಕೂಡ ಅವ್ರು ಸೇರಿಸ್ತಾ ಇಲ್ಲ, ಎಲ್ಲಿ ಬದುಕಬೇಕು ಅವ್ರು? ಹಾಗಾಗಿ ಅವ್ರ ಜೀವನವನ್ನು ಅರ್ಥ ಮಾಡೋದಕ್ಕೋಸ್ಕರವಾಗಿ ಮಂಗಳಮುಖಿಯರದೇ ಆಗಿರ್ತಕ್ಕಂಥ ಒಂದು ಫಿಲಂ ಸಿನಿಮಾ ಇದೆ. ಅದನ್ನು ನೋಡೋದಕ್ಕೆ ಥಿಯೇಟರ್ಗಳು ಕೊಡ್ತಾ ಇಲ್ಲ ರಾಜ್ಯದಲ್ಲಿ ಎಲ್ಲೂ. ಹಾಗಾಗಿ ಥಿಯೇಟರ್ಗಳ ಅವಕಾಶವನ್ನ ಸರ್ಕಾರ ಮಾಡಿಕೊಡ್ಬೇಕು. ಸರ್ಕಾರವೇ ರಾಜ್ಯದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿ ಫಿಲಂ ಅನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ರಾಜ್ಯದ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗಳಿಗೆ, ಸರ್ಕಾರಿ ನೌಕರರಿಗೆ ಆ ಮೂಲಕನಾದ್ರೂ ಕೂಡ ಸಮಾಜಮುಖಿಯನ್ನ